ಮಗ್ಗಲ್ಲಿದೆ, ಅದಕ್ಕೆ ಏನೇನು ಬೇಕು ಅವೆಲ್ಲ ಹಾಕಿದ್ದಾರೆ. ಹಾಂ ಬಟ್ ಏನಂದರೆ ಇದು ಲುಕ್ ಇವ್ರು ಔಷಧಿ ಹೊಡೆದಾಗ ಅದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಗಂಟು ಇದೆ, ಗಂಟು ಥರನೂ ಆಗಿ ಆಮೇಲೆ ಪೋಷಕರಲ್ಲಿ ನಾವು ಔಷಧಿ ಹೊಡೆದ್ರೆ ಆಮೇಲೆ ಇವ್ರು ಔಷಧಿ ಹೊಡೆದಾಗ ಅದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಉಳಿಕೆ ಹೆಂಗೆ ಬರುತ್ತೋ ಅದೇ ಥರ ಇದಕ್ಕೂ ನೀವು ಈ ಟ್ರೈಕೋಟ್ರಾಕ್ಸನ್ನು ನಾವು ತೋಟದಲ್ಲಿ ಬಿಡುಗಡೆ ಮಾಡಬೇಕು. ಅಂದರೆ ಟ್ರೈಕೋಗ್ರಾಮ ಕಿಲೋನಿಸಿಸ್ ಅಂತ ಇದು ಕಣಜ ಜಾತಿಗೆ ಸೇರುವಂಥ ಒಂದು ಕೀಟನ ನಾವು ಬಿಡುಗಡೆ ಮಾಡಿದಾಗ ಈ ಒಂದು ಕೀಟ ಎಲೆ ಸುಳ್ಳಿ ಕೀಟ ಪತಂಗ ಎಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಆ ಒಂದು ಮೊಟ್ಟೆ ಮೇಲೆ ತನ್ನ ಒಂದು ಮೊಟ್ಟೆಯನ್ನು ಇಟ್ಟು ಆ ಒಂದು ಭ್ರೂಣನ ಅಂದರೆ ಎಲೆ ಸುಳ್ಳಿ ಕೀಟ ಮೊಟ್ಟೆ ಇಟ್ಟಿರುವಂಥ ಭ್ರೂಣನ ತಿಂದು ಇದು ಬದುಕಿ ಅದನ್ನು ಸಾಯಿಸೋದ್ರಿಂದ ಇದನ್ನು ಸಾಮೂಹಿಕವಾಗಿ ನಾವು ಈ ಜೈವಿಕ ಪದ್ಧತಿಯನ್ನು ಈ ಒಂದು ಎಲೆ ಸುಳ್ಳಿ ಕೀಟದ ನಿರ್ವಹಣೆನ ನಾವು ಕೈಗೊಳ್ಬೋದು. ರೇಷ್ಮೆ ಬೆಳೆಗೆ, ರೇಷ್ಮೆ ಸೊಪ್ಪಿಗೆ ತುಂಬ ತೊಂದರೆಗಳು ಕೊಡ್ತಾ ಇರೋಂಥ ಎಲೆ ಸುಳ್ಳಿ ಕೀಟ ಇದು ಸೆಪ್ಟೆಂಬರಿಂದ ಫೆಬ್ರವರಿವರೆಗೂ ಇರುತ್ತೆ. ಮತ್ತು ಬೂದಿ ರೋಗ, ಇವೆರಡೂ ಈಗ ನಮಗೆ ತುಂಬ ತೊಂದರೆ ಕೊಡ್ತಾ ಇರೋಂಥ ಸಮಸ್ಯೆಗಳು. ಇದಕ್ಕೆ ನಾವು ಕೋಲಾರ KVK ವಿಜ್ಞಾನಿಗಳಿಂದ ಮಾಹಿತಿ ಪಡ್ಕೊಂಡು ಬೂದಿ ರೋಗಕ್ಕೆ ವೆಟಬಲ್ ಸಲ್ಫರು ಇಲ್ಲ ಅಂದರೆ ಬಾಯೋಸ್ಟಾರ್ ಪೌಡ್ರು ಇದನ್ನು ಬಳಸ್ತಾ ಇದ್ದೀವಿ. ನಾವು 150 ಮೊಟ್ಟೆ ಮೇಯಿಸ್ತೀವಿ. ಇವಾಗ ಇಳುವರಿ ಸ್ವಲ್ಪ ಕಮ್ಮಿ ಬರುತ್ತೆ, ಸೊಪ್ಪು ಕಮ್ಮಿ ಬರುತ್ತೆ ಈ ಟೈಮಲ್ಲಿ. ನವಂಬರು, ಡಿಸೆಂಬರು, ಜನವರಿಯಲ್ಲಿ 150 ಮೊಟ್ಟೆ ತರೋರು 125 ಮೊಟ್ಟೆ ತರಬೇಕಾಗುತ್ತೆ. ಇಳುವರಿ ಅಂದರೆ ನುಸಿ ರೋಗ ಅದೆಲ್ಲ ಬರುತ್ತೆ. ನಾವು ಔಷಧಿ ಸಿಂಪಡಣೆ ಅದೆಲ್ಲ ಮಾಡಿಕೊಂಡು ಇದು ಮಾಡ್ತೀವಿ. ಈಗ ಕ್ಲೈಮೇಟು ಮೋಡ ಬಂದಿರೋದ್ರಿಂದ ನಮಗೆ ಬೆಳೆ ಸ್ವಲ್ಪ ಸಮಸ್ಯೆ ಆಗಿದೆ. ಅಲ್ಲಿ ತೇವಾಂಶ ಹೀಟ್ ಪ್ರಾಬ್ಲಮ್ ಇದೆ, ಬಿಸಿಲು ಬರೋದಿಲ್ಲ. ಬಿಸಿಲು ಬರದೇ ಇರೋದ್ರಿಂದ ನಾವು ಇದ್ಲಿಟ್ಟು ಅದು ಶಾಖ ಕೊಡಬೇಕಾಗುತ್ತೆ. ಕರೆಂಟು ನಮ್ಮಲ್ಲಿ ಪವರ್ ಪ್ರಾಬ್ಲಮ್ ಇದೆ, 24 ಪವರ್ ಇರೋದಿಲ್ಲ. ಅಲ್ಲಿ ನಮಗೆ ತೋಟದ ಲೈನ್ ಅಂತ 12 6 ಕೊಡ್ತಾರೆ, ಅದು ಸರಿಯಾಗಿ ಕೊಡೋದಿಲ್ಲ. ಅದರಿಂದ ಸಮಸ್ಯೆ ಆಗಿ ಇದ್ಲಲ್ಲಿ ಇಟ್ಕೊಟ್ಟು ಬೆಳೆ ಚೆಂದಾಗಿದೆ. ಅದರಲ್ಲಿ ಈಗ ಸೊಪ್ಪಲ್ಲಿ ಬಂದ್ಬಿಟ್ಟು ಚಿಗುರು ಹುಳ ತಿಂತಾಯಿದೆ. ಅದಕ್ಕೆ ನಾವು ಮದ್ದೆಲ್ಲ ಹೊಡಿತಾ ಇದ್ದೀವಿ. ಈಗ ಮದ್ದು ಹೊಡೆದ್ರೂ ಕ್ಲಿಯರಿಟಿ ಇದು ಬರ್ತಾಯಿಲ್ಲ, ಅದರಲ್ಲೂ ಸಮಸ್ಯೆ, ಅದರಲ್ಲೂ ಸ್ವಲ್ಪ ಸಮಸ್ಯೆ ಇದೆ. ತುಂಬ ಅನುಕೂಲನೂ ಇದೆ ಇದರಲ್ಲಿ. ಈಗ ರೀಸೆಂಟಾಗಿ ಈ 1 ತಿಂಗಳಿಂದ ತುಂಬ ಕೋಲ್ಡ್ ಇರೋದ್ರಿಂದಾಗಿ ತುಂಬ ಇಳುವರಿನೇ ಬರ್ತಾಯಿಲ್ಲ. ಲಾಸ್ಟ್ ತನಕ ಚಂದ್ರಂಕಿಲಿ ಚೆನ್ನಾಗಿರುತ್ತೆ, ಚಂದ್ರಂಕಿ ಹಾಕೋ ತನಕ ಚೆನ್ನಾಗಿರುತ್ತೆ. ಚಂದ್ರಂಕಿ ಹಾಕಿದ ಮೇಲೆ ಗೂಡು ಕಟ್ಟೆಯಲ್ಲಿ ಸುಣ್ಕಟ್ಟು ತುಂಬ ಕೋಲ್ಡ್ ಇರೋದ್ರಿಂದ ಈ ಸೈಕ್ಲೋನ್ ಯಾವುದು ಜಾಸ್ತಿ ಇದಾಗಿದ್ದರಿಂದ ಸುಣ್ಕಟ್ಟು ಜಾಸ್ತಿ ಆಗಿದೆ. ಮತ್ತು ಈ ಸೊಪ್ಪು ಇಳುವರಿ ಬರ್ತಲ್ಲ. ಈ ಸೊಪ್ಪಲ್ಲಿ ನುಸಿ ಹುಳಿ ಥರ ಒಂಥರ ಸುಳಿಯಲ್ಲಿ ಒಂಥರ ಮಡ್ಚ್ಕೊಂಡೇ ಇರುತ್ತೆ. ಅದೇನಾಗುತ್ತೆ ಅಂದರೆ ಸುಳಿ ತಿಂದ್ಬಿಡುತ್ತೆ. ಸುಳಿ ತಿಂದಾಗ ಏನಾಗುತ್ತೆ ಅಂದರೆ ಸೊಪ್ಪು ಬೆಳವಣಿಗೆ ಆಗಲ್ಲ.